ಸಕ್ಕರೆ ನೀರಿನಿಂದ ನೀವು ಪ್ರಕಾಶ ಕಿರಣಗಳನ್ನು ವಕ್ರ ಮಾಡಬಹುದು. ಇದಕ್ಕಾಗಿ ಅಂದದ ಮೀನುಗಳನ್ನು ಇಡುವ ಉಪಯೋಗಿಸುವ ಗಾಜಿನ ಪೆಟ್ಟಿಗೆ, ನೀರು, ಸಕ್ಕರೆ ಹಾಗೂ ಲೇಸರ್ ಟಾರ್ಚ್ ಬೇಕಾಗುವು. ಗಾಜಿನ ಪೆಟ್ಟಿಗೆಯಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಅದರಲ್ಲಿ 250 ಗ್ರಾಂ ಸಕ್ಕರೆಯನ್ನು ಸುರುವಿ. ಈಗ ಈ ಫಿಶ್ ಟ್ಯಾಂಕಕ್ಕೆ ಯಾವುದೇ ಧಕ್ಕೆ ತಗುಲಿಸದೆ 24 ಇಲ್ಲವೇ 48 ಗಂಟೆ ಹಾಗೆಯೇ ಇಲ್ಲಿ ಸಾವಕಾಶವಾಗಿ ಸಕ್ಕರೆ ನೀರಲ್ಲಿ ಕರಗುವುದು. 1-2 ದಿನಗಳ ಮೇಲೆ ಹಸಿರು ಇಲ್ಲವೇ ಕೆಂಪು ಪ್ರಕಾಶ ಕಿರಣಗಳನ್ನು ಹೊರಹೊಮ್ಮುವ ಟಾರ್ಚನ್ನು ಒಂದು ಬದಿಯಲ್ಲಿ ಇಡಿ. ಈ ಪ್ರಕಾಶ ಕಿರಣವು ನೇರವಾಗಿ ಎರಡನೇ ಬದಿಗೆ ಹೋಗುವುದು. ಈಗ ಈ ಟಾರ್ಚನ್ನು ಟ್ಯಾಂಕದ ಕೆಳಬದಿಯಲ್ಲಿ ಹಿಡಿದು ಪ್ರಕಾಶ ಬಿಡಿ. ಇಲ್ಲಿ ಈ ಕಿರಣ ವಕ್ರವಾಗುವುದನ್ನು ನೀವು ನೋಡಬಹುದು. ಮೇಲೆ ಹೋದಂತೆ ಅದು ಮತ್ತೆ ನೇರವಾಗುವುದು. ಕೆಳಬದಿಯಲ್ಲಿ ಸಕ್ಕರೆ ನೀರಿನಲ್ಲಿ ಕರಗಿದಾಗ ಅದರ ಸಾಂದ್ರತೆ ಇಳುಕಲ ತಯಾರಾಗುವುದು. ಈ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ದಿಂದಾಗಿ ಪ್ರಕಾಶ ಕಿರಣದ ವೇಗದಲ್ಲಿ ಬದಲಾಗುವುದು ಹಾಗೂ ಅದು ವಕ್ರವಾಗುವುದು. ಕೇವಲ ಸಕ್ಕರೆ, ನೀರು ಹಾಗೂ ಲೇಸರ್ ಕಿರಣದಿಂದ ಈ ಅಂದದ ಪ್ರಯೋಗವನ್ನು ನೀವು ಮಾಡಬಹುದು.